ಹೊಂಬಾಳೆ ಬ್ಯಾನರಿಂದ ಯಾವುದೋ ಸಿನಿಮಾ ಬರ್ತಿರಲಿಲ್ಲ. ಅವರೇ ಆಡಿಯೋವೇರ್ ಓಪನ್ ಮಾಡಿಬಿಟ್ಟಿದ್ರು. ಬಟ್ ಈ ಸಿನಿಮಾನ ತುಂಬ ಫಾಲೋ ಮಾಡಿ, ಟ್ರೇಸ್ ಮಾಡಿ, ಫೈಟ್ ಅಂತ ಹೇಳಿದ್ರೆ ಹಠ ಮಾಡಿ, ಬೇಕೇ ಬೇಕು ಸರ್ ಅಂತ ತಗೊಂಡಿರೋದು. ಇದಕ್ಕೆ ತುಂಬ ಕಾರಣಗಳಿದೆ. ಒಂದು, ಹೊಂಬಾಳೆ ಅಂತ ಬ್ಯಾನರು ಇರಲಿ ಅಂತೇಳಿ. ಆಮೇಲೆ ಎರಡನೇದು, ಸಂತೋಷ್ ಸರ್ದು ಫಸ್ಟ್ ಫಿಲಿಮಿಂದನೇ ಮಿಸ್ ಆಗ್ತಿತ್ತು, ಮಾತಾಡ್ತಿದ್ರು ಬಟ್ ಬರ್ತಾ ಇರಲಿಲ್ಲ. ಸೊ ಅದು ಒಂದು ಕಾರಣ ಆಯಿತು. ಯಾಕಂದರೆ ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಯುವ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರನ್ ಆ್ಯಂಥೋನಿ ಸಿನಿಮಾನ ಅವ್ರ ಜೊತೆನೇ ಡೀಲ್ ಮಾಡಿದ್ದು. ಅವಾಗ ಅಣ್ಣ ಇದ್ದರು. ಅಣ್ಣ ಅವಾಗ ಹೇಳ್ತಿದ್ರು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಒಳ್ಳೆ ಯುವ ನಾಯಕ ಬರ್ತಾರೆ ಅಂತೇಳಿ. ಬಟ್ ಡಿಲೇ ಆಯಿತು, ಬಂದಿದ್ದೀರಾ, ಸ್ವಾಗತ ಸರ್ ನಿಮಗೆ. ನಾನು ಹೇಳೋಂಗಿಲ್ಲ, ಬಟ್ ನೀವು ಇಂಡಸ್ಟ್ರಿಯವರೇ. ಆಮೇಲೆ ಅಜನೀಶ್ ಸರ್ ಬಗ್ಗೆ ಹೇಳಬೇಕು, ಅವ್ರದ್ದು ಒಳ್ಳೆ ಮ್ಯೂಸಿಕ್ ಯಾವಾಗಲೂ ಕೊಡ್ತಾರೆ. ಸೊ ಈ ಕಾಂಬಿನೇಷನ್ ಸೇರಿದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗೂ ಸರ್ ಹೇಳ್ದಂಗೆ ಇದು ನಮ್ಮದೊಂದು 25ನೇ ವರ್ಷ ಸಂಭ್ರಮ. ಸೊ 25 ವರ್ಷ ಬೆಳೆಸಿದ್ದೀರಾ, ಕೈ ಎಳೆದಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ಸ್. ಇದೇ ಥರ ಮುಂದೆ ನಡೀತಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆದಮೇಲೆ ಹೊಂಬಾಳೆ ಬ್ಯಾನರಿಂದ ಯಾವುದೋ ಸಿನಿಮಾ ಬರ್ತಿರಲಿಲ್ಲ. ಅವರೇ ಆಡಿಯೋವೇರ್ ಓಪನ್ ಮಾಡಿಬಿಟ್ಟಿದ್ರು. ಬಟ್ ಈ ಸಿನಿಮಾನ ತುಂಬ ಫಾಲೋ ಮಾಡಿ, ಟ್ರೇಸ್ ಮಾಡಿ, ಫೈಟ್ ಅಂತ ಹೇಳಿದ್ರೆ ಹಠ ಮಾಡಿ, ಬೇಕೇ ಬೇಕು ಸರ್ ಅಂತ ತಗೊಂಡಿರೋದು. ಇದಕ್ಕೆ ತುಂಬ ಕಾರಣಗಳಿದೆ. ಒಂದು, ಹೊಂಬಾಳೆ ಅಂತ ಬ್ಯಾನರು ಇರಲಿ ಅಂತೇಳಿ. ಆಮೇಲೆ ಎರಡನೇದು, ಸಂತೋಷ್ ಸರ್ದು ಫಸ್ಟ್ ಫಿಲಿಮಿಂದನೇ ಮಿಸ್ ಆಗ್ತಿತ್ತು, ಮಾತಾಡ್ತಿದ್ರು ಬಟ್ ಬರ್ತಾ ಇರಲಿಲ್ಲ. ಸೊ ಅದು ಒಂದು ಕಾರಣ ಆಯಿತು. ಯಾಕಂದರೆ ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಯುವ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರನ್ ಆ್ಯಂಥೋನಿ ಸಿನಿಮಾನ ಅವ್ರ ಜೊತೆನೇ ಡೀಲ್ ಮಾಡಿದ್ದು. ಅವಾಗ ಅಣ್ಣ ಇದ್ದರು. ಅಣ್ಣ ಅವಾಗ ಹೇಳ್ತಿದ್ರು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಒಳ್ಳೆ ಯುವ ನಾಯಕ ಬರ್ತಾರೆ ಅಂತೇಳಿ. ಬಟ್ ಡಿಲೇ ಆಯಿತು, ಬಂದಿದ್ದೀರಾ, ಸ್ವಾಗತ ಸರ್ ನಿಮಗೆ. ನಾನು ಹೇಳೋಂಗಿಲ್ಲ, ಬಟ್ ನೀವು ಇಂಡಸ್ಟ್ರಿಯವರೇ. ಆಮೇಲೆ